ನೋಡ್ರಿ ನಾವು ಟ್ರಿಪ್ಪಿಗೆ ಹೋದಾಗನ ಟ್ರಿಪ್ಪಿನ ಪ್ರತಿ ಲಾಗ್ ಹಾಕಿದಾಗೂ ಕೇಳಕತ್ತಿದ್ರಿ ಅಲ್ಲಿ ಸ್ವಲ್ಪ ಡೀಟೇಲ್ಸ್ ಹೇಳ್ರಿ, ರೂಮ್ಸ್ ಎಲ್ಲ ಹೆಂಗೆ ಸಿಗ್ತಾವೆ, ಪ್ರೈಸ್ ಏನು, ರೂಮಿಂದ ರೆಂಟ್ ಎಷ್ಟು, ಆಮೇಲೆ ಟೋಟಲ್ ಟ್ರಿಪ್ಪಿನ ಖರ್ಚು ಎಷ್ಟಾಯಿತು, ಅಷ್ಟು ದೇವರುಗಳನ್ನು ದರ್ಶನ ಮಾಡ್ಕೊಂಬರಾಕ ಅಂತೇಳಿ ಭಾಳ ಜನ ಕಮೆಂಟ್ ಒಳಗೆ ಕೇಳಿದ್ರಿ. ಒಬ್ರು ಕೇಳಿದ್ರು ಕೂಡ ನಾನು ರಿಪ್ಲೈ ಮಾಡ್ತೀನಿ, ಎಷ್ಟು ಜನ ಕೇಳಿದ್ರು ಕೂಡ ನಾನು ಅದ್ರ ಬಗ್ಗೆ ರಿಪ್ಲೈ ಮಾಡ್ತೀನಿ. ಹಾಗಾಗಿ ಇಲ್ಲಾಗ್ನಾಗ ಹೇಳಿದ್ರೆ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ಬೋದು ಅಂತೇಳಿ ಕಮೆಂಟ್ ಒಳಗೆ ರಿಪ್ಲೈ ಮಾಡಲಿಲ್ಲ. ಹೇಳ್ತೀನಿ ಅಂತಲೇ ಹೇಳಿದೆ, ಕಮೆಂಟ್ ಒಳಗೆ ರಿಪ್ಲೈ ಮಾಡೀನಿ, ಆದರೆ ಅಲ್ಲಿ ಹೇಳಿಲ್ಲ. ಅದಕ್ಕೆ ಲಾಗ್ನಾಗ ಹೇಳಿದ್ರೆ ಡೀಟೇಲ್ಸ್ ಎಲ್ಲರಿಗೆ ಅರ್ಥ ಆಗುತ್ತೆ ಅಂತೇಳಿ ಹೇಳಾಕತ್ತೀನಿ ರೀ. ಏನಾಯ್ತಪ್ಪ ಅಂದ್ರೆ ನಾವು ಟ್ರಿಪ್ಪು ಪ್ಲ್ಯಾನ್ ಮಾಡಿದ್ದು ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮಗೇನು ಗೊತ್ತಿರಲಿಲ್ಲ, ಮಕ್ಕಳಿಗೆ ಆಯಿತು ನನಗಾಯಿತು. ಯಜಮಾನ್ರು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿರೋದು ಇದು. ಯಾಕಂದ್ರೆ ಪ್ರತಿ ವರ್ಷ ನಾವು ಬೇಸಿಗೆ ರಜೆ ಒಳಗೆ ಹೋಗಿರ್ತಿದ್ವಿ. ನಿಮಗೆ ಆ ಚಾನಲ್ ರೆಗ್ಯುಲರ್ ವ್ಯೂವರ್ ಆದ್ರೆ ಗೊತ್ತಿರುತ್ತೆ, ಪ್ರತಿ ವರ್ಷನೂ ಹೋಗ್ತೀವಿ ನಾವು. ಲಾಸ್ಟ್ ಟೈಮು ಮಂತ್ರಾಲಯ, ನಮ್ಮನೆ ದೇವರು ಯಾದಗಿರಿ ಮಲ್ಲಯ್ಯ ಹೋಗಿ ಬಂದು ಆಮೇಲೆ ಇದಕ್ಕೆ ಹೋಗಿದ್ವಿ ನಾವು. ಫಸ್ಟ್ ಇದು ಮುಗಿಸ್ಕೊಂಡು ಆಮೇಲೆ ಫ್ಲೈಟಿಗೆ ಕನ್ಯಾಕುಮಾರಿ, ಕೇರಳ, ಕನ್ಯಾಕುಮಾರಿ ಮತ್ತೆಲ್ಲೆಲ್ಲ ಹೋಗಿದ್ವಲ್ಲಕಂದ್ರೆ ತಿರುವನಂತಪುರಂ, ಅದು ಅಲ್ಲೇ. ಮತ್ತು ಇನ್ನೊಂದು ಒಟ್ಟಿನಲ್ಲಿ ಕೇರಳ, ತಮಿಳ್ನಾಡು, ಕೇರಳ ಎರಡು ಹೋಗ್ಬಂದಿದ್ವಿ ಲಾಸ್ಟ್ ಟೈಮು. ಹಿಂಗೆ ಪ್ರತಿ ವರ್ಷ ಹೋಗಿರ್ತೀವಿ, ಆದರೆ ಈ ಸಲ ಹೋಗೋ ಪ್ಲ್ಯಾನ್ ನನ್ನ ಕಡೆ ಬಜೆಟ್ ಏನೂ ಇರಲಿಲ್ಲ, ಹಾಗಾಗಿ ನಾನು ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ಇವರು ಆವಾಗ ಆಗಲಿಲ್ಲಲ್ಲ, ಈಗಿನ ಕ್ಲಾಸ್ ಸಲುವಾಗಿಲ್ಲ ಮಾಡ್ಬೇಕಂತೇಳಿನ ಡೈರೆಕ್ಟಾಗಿ ನಮ್ಗೆ ಸರ್ಪ್ರೈಸ್ ಆಗಿ ಟ್ರೈನ್ ಟಿಕೆಟ್ ಮಾಡ್ಸ್ಕೊಂಬಂದಿದ್ರು. ಟ್ರೈನ್ ಟಿಕೆಟ್ ನೋಡಿಂದ ಗೊತ್ತಾಗಿದ್ದು ನನಗೆ. ಮತ್ತು ಕೇಳಿದೆ ಎಲ್ಲಿಗೆ ಏನು ಅಂತೇಳಿ, ಅವಾಗ ಅವ್ರು ಇದನ್ನೆಲ್ಲ ಹೇಳಿದ್ರು, ಈ ಥರ ಮಾಡ್ಕೊಂಬರೋಣ, ಎಲ್ಲ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತೇಳಿ. ಆಯ್ತಂತ ಹೊರಟ್ವಿ. ಅದ್ರದ್ದು ಬಜೆಟ್ ಹೇಳ್ಬಿಡಿದ್ರಿ, ಸುಮ್ಮನೆ ಹೇಳಕ್ಕೆ ಹೋಗಲ್ಲ. ನಾವು ಫಸ್ಟು ಟ್ರೈನ್ ಟಿಕೆಟು ರಿಟರ್ನ್ ಜರ್ನಿ ಸದ್ಯ ಮಾಡಿಸಿದ್ವಿ ನಾವು. ರಿಟರ್ನ್ ಜರ್ನಿ ಸ್ಲೀಪರ್ ಕೋಚು. ನನ್ನ ಮಕ್ಕಳದ್ದು ಇಬ್ಬರದ್ದು ಬರ್ತಾರೆ ಹಾಫ್ ಟಿಕೆಟ್, ಆದ್ರೆ ತನ್ಮಯ್ಯಗೆ ಇನ್ನೂ 1 ಮಂತ್ ಟೈಮ್ ಐತಿ, ಹಾಗಾಗಿ ಒಂದು ಹಾಫ್ ಟಿಕೆಟ್ ಮಾಡಿಸಿಲ್ಲ, ನಾವು ಮಾಡಿಸಿರ್ಲಿಲ್ಲ ರೀ. ಇವೊಂದು ಅಷ್ಟೇ ರೀ, ಮನ್ವಿತಂದು ಹಾಫ್ ಟಿಕೆಟ್ ಮಾಡಿಸಿದ್ವಿ. ಅವೊಂದು ಒಂದು ಹಾಫ್ ಟಿಕೆಟ್ ಪ್ಲಸ್ ನಮ್ಮ ಇಬ್ಬರದು 2.5 ಟೋಟಲ್ ಸ್ಲೀಪರ್ ಕೋಚು. 2.5 ಅಲ್ರಿ, ಸಾರಿ, ಟ್ರೈನ್ ಒಳಗೆ ಫುಲ್ಲ ತಗೋತಾರೆ, ಫುಲ್ ಅಮೌಂಟ್ ಒಂದು ಕೂಡ 3 ರಿಸರ್ವೇಷನ್ ಮಾಡಿಸಿದ್ವಿ. ಅದ್ರದ್ದು ಎಷ್ಟು 1600 ರೂಪಾಯಿ ಆಗೈತೆ ರೀ. 1600 ಚಿಲ್ಲರೆನೋ ಆಗೈತಿ ಹೋಗ್ತದ್ದು. ಅಂದ್ರೆ ನಾವು ಬಾಗಲಕೋಟೆ ಟು ಮಂಗಳೂರಿದ್ದು. ವಾಪಸ್ಸು ನಮ್ಮದು ನಾವು ಟಿಕೆಟ್ ಮಾಡಿಸಿದ್ದು ಹಾವೇರಿ ಬಂದು, ಹಾವೇರಿಯಿಂದ ಬಾಗಲಕೋಟೆ ಬರೋ ಟ್ರೈನು ಬುಕ್ ಮಾಡಿಸಿದ್ವಿ ನಾವು ಆಲ್ರೆಡಿ. ಅದ್ರದ್ದು ಎಷ್ಟು 800 ರೂಪಾಯಿನೋ ಇತ್ತು ರೀ ಅಂದಾಜು, 1000 ರೂಪಾಯಿದೊಳಗೆ ಅದಾಗಿತ್ತು. ಇಷ್ಟು ಟ್ರೈನಿಂದು. ನಾವು ಅಲ್ಲಿ ಉಳ್ಕೊಂಡಿದ್ದು, ರೂಮಿಂದು, ನಾವು ತಿನ್ನೋದು ಅದು ಇದು ಅಂದ್ಕೊಂಡು ಎಲ್ಲ ಅಂದ್ರೆ ನಾವು ಜಾಸ್ತಿ ನಾವು ಅಲ್ಲಿ ತಿಂದಿದ್ದಕ್ಕೂ ರೂಮಿಗೆ ಜಾಸ್ತಿ ಖರ್ಚಾಗಲ್ಲ ಈ ಸಲ ನಮ್ಮದು. ಆಟೋಕ್ಕೆ ಅಡ್ಡಾಡಿದ್ದು, ಬಸ್ಸಿಗೆ ಅಡ್ಡಾಡಿದ್ದು, ಚಾರ್ಜ್ ಜಾಸ್ತಿ ಆಗಿತ್ತು ನಮ್ಮದು. ಬರೀ ಚಾರ್ಜಿಗೆ ಇಟ್ಟಿವಿ, ಅದ್ರ ಫುಲ್ ಲೆಕ್ಕನ ಮಾಡಿದ್ದೆ ನಾನು. ಅಲ್ಲಿಂದ ನಾವು ಅಲ್ಲಿಗೆ ಬಂದ್ರೆ 500 ರೂಪಾಯಿ ನಂದು ಇಬ್ಬರದು ದೊಡ್ಡವ್ರದ್ದು ನಮ್ಮದು ಸೇರಿ ಮನ್ವಿತಂದು ಆಫ್ ತೊಗೊಂಡು ಮಂಗಳೂರಿಂದ ಕೊಲ್ಲೂರಿಗೆ ಬರೋಕೆ 580 ರೂಪಾಯಿನ ಚಾರ್ಜ್ ಆಯ್ತು ನಮಗಲ್ಲಿ. ಆಯಿತು. ಆಮೇಲೆ ಅಲ್ಲಿಂದ ಕೊಲ್ಲೂರು ಮತ್ತು ಬ್ರಹ್ಮಲಿಂಗೇಶ್ವರ ಅವೇನು ಜಾಸ್ತಿ ಚಾರ್ಜ್ ಇಲ್ಲರಿ, ದೂರ ಇಲ್ಲ, ಅಷ್ಟು ಹತ್ರನೇ ಇದಾವೆ. ಕೊಲ್ಲೂರು ಒಳಗೆ ರೂಮ್ಸು ಸಿಗ್ತಾವೆ, ದೇವಸ್ಥಾನದ ರೂಮು ಸಿಗ್ತಾವೆ, ಪ್ರೈವೇಟ್ ಈ ಥರ ಲಾಡ್ಜ್ ಇರ್ತಲ್ಲ, ಹೋಟೆಲ್ ಅಲ್ಲೇನೂ ಸಿಗ್ತಾವೆ. ನಾವು ಕೊಲ್ಲೂರೊಳಗೆ ಉಳ್ಕೊಂಡಿರೋದು 500 ರೂಪಾಯಿದು ರೂಮ್ ರೀ ಅದು. 500 ರೂಪಾಯಿ. ಆದ್ರೆ ಮೊದಲೆಲ್ಲ 24 ಅವರ್ ಕೊಡ್ತಿದ್ರಲ್ಲ, ಈಗ 24 ಅವರ್ ಕೊಡೋದಿಲ್ಲ. 24 ಅವರ್ಗೆ 2 ಅವರ್ ಕಡಿಮೆ ಇರುತ್ತೆ, 2 ಅವರ್ ಕಡಿಮೆ ಇರುತ್ತೆ. ಅಂದರೆ ಈಗ ನಾವು 4 ಗಂಟೆಗೆ ಹೋಗಿದ್ವಿ ಅಲ್ಲಿ ಅವತ್ತು. 4 ಗಂಟೆಗೆ ರೂಮು ಚೆಕ್ಇನ್ ಆದ್ವಿ ಅಂದ್ರೆ ವಾಪಸ್ ನೆಕ್ಸ್ಟ್ ಡೇ ಚೆಕ್ಔಟ್ ಆಗೋದು 2 ಗಂಟೆಗೆ ಹೇಳ್ತಾರೆ ಅವ್ರು, ಚೆಕ್ಔಟ್ ಆಗಬೇಕು 2 ಗಂಟೆ ಮುಂಚೆನೇ. ನಾವು ಬುಕ್ ಮಾಡಿದ ಟೈಮಿಗೆ ನೆಕ್ಸ್ಟ್ ಡೇ 2 ಗಂಟೆ ಮುಂಚೆನೇ ಚೆಕ್ಔಟ್. ಒಟ್ಟು 22 ತಾಸಿನ ಲೆಕ್ಕ ರೀ. 500 ರೂಪಾಯಿ ಕೊಲ್ಲೂರಾಗ ನಾವು ತೊಗೊಂಡಿದ್ದು. ಅಲ್ಲಿಂದ ನಾವು ಒಂದು ಸರಿ ನಾಷ್ಟಕ್ಕೆ ಹೋದ್ವಿ ಅಂದರೆ ಏನಿಲ್ಲ ಅಂದ್ರೆ 300 ರೂಪಾಯಿ ಮಿನಿಮಮ್ ತಿಂತೀವಿ ಅಂದರೂ ಮಿನಿಮಮ್ 300ರಿಂದ 350 ರೂಪಾಯಿ ಒಂದು ಸಲ ಹೋಗಿ ಬಂದ್ರೆ. ಆಮೇಲೆ ಊಟ ಹೋದ್ರೆ 500 ರೂಪಾಯಿವರೆಗೆ ಹೋಗುತ್ತೆ ಊಟದ ಮಾತ್ರ. ಅಂಥವು ನಮ್ಮ ಡೈಲಿ ದಿನ ಒಂದೊಂದು ದೇವಸ್ಥಾನಕ್ಕೆ ಪ್ರಸಾದ, ಒಂದು ಹೊತ್ತಿಂದ ಪ್ರಸಾದ ಸಿಕ್ಕತ್ತೆ ಇಷ್ಟ ಬಿಟ್ಟರೆ ರಾತ್ರಿ ಒಂದು ಊಟ ಮತ್ತು ಬೆಳಗ್ಗೆ ನಾಷ್ಟ
5 ದಿನದ್ದು ಹೊರಗೆ ಆಗೈತೆ ನಮ್ಮದು. ಆಮೇಲೆ ಫುಡ್ಡಿಂದ ಇರಬೇಕು ಒಂದು 3000ವರೆಗೂ ಫುಡ್ಡಿಂದ ಬರೈತೆ ನಮ್ಮದು. ಮತ್ತು ಇನ್ನೂ ಅವ್ರು ಅಂತಿಂತ ತಿನಿಸು ಏನು ತೊಗೊಳಂಗಿಲ್ಲ, ತಿನ್ನೋಂಗಿಲ್ಲ ಹೊರಗಡೆ. ನಾವೇನು ನಾಷ್ಟ 2 ಊಟ ಮಾಡ್ತೀವಿ ಅಷ್ಟೇ ಮಾಡಿರ್ತಾರೆ. ನಾವು ತೊಗೊಂಡೋಗಿದ್ದು ಐತಂದ್ರೆ ಅದು ಸ್ವಲ್ಪ ಅವಾಗ ಬಾರಿಸಿದ್ರಷ್ಟು ಅಷ್ಟು ಒಂದು 3000 ಫುಡ್ ಆಗೈತೆ ನಮ್ಮದು. ಅದು ಬಿಟ್ಟರೆ ಅಲ್ಲಿಂದ ಎಲ್ಲಿ ಬಂದಿದ್ದು, ಕೊಲ್ಲೂರು ಮೂಕಾಂಬಿಕೆ, ಆಮೇಲೆ ಬ್ರಹ್ಮಲಿಂಗೇಶ್ವರ. ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ನಾವು ಇಲ್ಲಿ ಇದಕ್ಕೆ ಶಿರ್ಸಿ ಮಾರಿಕಾಂಬಕ್ಕೆ, ಅಲ್ಲ ಸಿಗಂದೂರು ಚೌಡೇಶ್ವರಿಗೆ. ಅಲ್ಲಿನ ಚಾರ್ಜ್ ಜಾಸ್ತಿ ಇತ್ತು ರೀ. ಒಟ್ಟಿನಲ್ಲಿ ಅಲ್ಲೂ ಕರೆಕ್ಟಾಗಿ ನೆನಪಿಲ್ಲ ನಂಗೆ ಬಸ್ ಚಾರ್ಜ್, ಯಾಕಂದ್ರೆ ಅವರೇ ಟಿಕೆಟ್ ತೆಗ್ಸಿದ್ದು. ಅಲ್ಲಿಂದ ನಂದು ಫ್ರೀ ಅಲ್ಲದೆ ನಂದು ಬಿಟ್ಟು ಅವ್ರಿಗೆ ಬರ್ತಾರೆ ತಂದೆ ಮಕ್ಕಳದು. ಅಲ್ಲಿ ಒಂದೊಂದು ಸರಿ 150 180 ರೂಪಾಯಿ ಈ ಥರ ಎಲ್ಲ ಟಿಕೆಟ್ ಆಗಿತ್ತು ನಮ್ಗೆ. ಅದು ಬಿಟ್ಟು ಇಲ್ಲಿ ಶಿರ್ಸಿಗೆ ಬಂದ್ವಲ್ಲ, ಶಿರ್ಸಿ ಜಾಸ್ತಿ ಜನ ಕೇಳಿದರೆ ಶಿರ್ಸಿ ಒಳಗೆ ರೂಮು ರೆಂಟ್ ಎಷ್ಟಿತ್ತದು ಅಂತೇಳಿ. ಶಿರ್ಸಿದು ದೇವಸ್ಥಾನದ ರೀ ಅದು ನಾವು ಹೋಗಿರೋದು. ಎಷ್ಟು ಅಲ್ಲಿ ನಾವು ಹೋಗಿ ಚೆಕ್-ಇನ್ ಆಗುವಾಗ 500 ರೂಪಾಯಿ ತೊಗೊಂಡಿರ್ತಾರೆ ಅವ್ರು ನಮ್ಮ ಕಡೆಯಿಂದ. ವಾಪಸ್ ನಾವು ಚೆಕ್ಔಟ್ ಮಾಡ್ಕೊಂಡು ಬರ್ತೀವಲ್ರಿ, ಆವಾಗ 200 ರೂಪಾಯಿ ವಾಪಸ್ ಕೊಡ್ತಾರೆ. ಅದ್ರಾಗ 500 ರೂಪಾಯಿ ಇಟ್ಕೊಂಡಿರ್ತಾರಲ್ಲ, ಅದ್ರಾಗ 200 ರೂಪಾಯಿ ವಾಪಸ್ ಕೊಡ್ತಾರೆ. 300 ರೂಪೀಸ್ ಅದು ಒಂದು ದಿನದ್ದು ರೆಂಟ್. ಶಿರ್ಸಿ ಒಳಗೆ ನಾವು ಇದ್ದಿದ್ದು ರೂಮು ದೇವಸ್ಥಾನದ ರೇಟು 300 ರೂಪಾಯಿ. ಭಾಳ ರೀಸನಬಲ್ ರೇಟ್ ಮಾತ್ರ. ನಂಗೆ ಭಾಳ ಖುಷಿ ಆಯ್ತು. ಅದ್ರ ತಕ್ಕನಾಗೆ ರೂಮ್ಸ್ ಇದೆ, ಎಲ್ಲ ಫೆಸಿಲಿಟಿ ಇತ್ತು. ಆಮೇಲೆ ದೂರ ಅಲ್ಲ, ಮೇನ್ ದೇವಸ್ಥಾನಕ್ಕೆ ಭಾಳ ಹತ್ತಿರ. ಆಲ್ಮೋಸ್ಟ್ ಕೆಲವು ದೇವಸ್ಥಾನದ್ದು ಈ ಥರ ರೂಮ್ಸೇಗನ ದೂರ ಇರ್ತಾವೆ, ಅದ್ರಾಗ ಹತ್ತಿರ ಐತೆ ಅದರಲ್ಲಿ. ಶಿರ್ಸಿಗೆ ಹೋದ್ರಂತೂ ಏನೂ ತೊಂದರೆ ಇಲ್ಲ ರೀ, ಅಲ್ಲಿ ಆರಾಮಾಗಿ ದೇವಸ್ಥಾನ ರೂಮ್ಸ್ ಇದ್ದು, ಅದು ಹತ್ತಿರನೇ ಐತಿ. ಅದ್ರೊಳಗೆ ಫೆಸಿಲಿಟಿನೂ ಭಾಳ ಚಲೋ ಅದಾವೆ ರೀ. ಇಷ್ಟು ಆಯಿತು. ಆಮೇಲೆ ಟೋಟಲ್ ನಮ್ಮದೆಲ್ಲ, ನಮ್ಮದು ಊಟ, ನಮ್ಮದು ಖರ್ಚು, ರೂಮಿಂದು, ಅಲ್ಲಿ ಎಲ್ಲ ಕಡೆ ಅಡ್ಡಾಡಿದ್ದು, ಬಸ್ ಚಾರ್ಜ್ ಎಲ್ಲ ಸೇರಿ ನನಗೆ ಅನಿಸಿರೋದು ಸ್ವಲ್ಪ ಸಣ್ಣ ಪುಟ್ಟ ಬಿಟ್ಟು ಮಿನಿಮಮ್ 10,000 ರೂಪಾಯಿ ಅಂತ ಆರಾಮ್ ಬಂದ್ರೆ ನಮ್ದು ಟ್ರಿಪ್ಪಿಂದು ಬಡ್ಜೆಟ್ 10,000 ರೂಪಾಯಿ ಒಂದು ಆಗಿರೋದು. ಇನ್ನೊಂದು, ನಾವು ಇಲ್ಲಿ ಹುಬ್ಳಿ ಬಂದ್ವಲ್ರಿ, ಹುಬ್ಳಿಯಿಂದ ಅತ್ತಾಗ 1.5 ತಾಸು 2 ತಾಸು ಏನೋ ಆಗುತ್ತೆ, ಹೆಚ್ಚು ಕಡಿಮೆ 2 ತಾಸು ಆಗುತ್ತೆ ರೀ. ಸವದತ್ತಿ ನಮ್ಮ ಮನೆ ದೇವರು. ಅಕ್ಕಿದೊಂದು ದರ್ಶನ ಮಾಡ್ಕೊಂಡು ಬಂದಿದ್ರೆ ಚಲೋ ಆಕಿತ್ತು ಅದು. ಆದ್ರೆ ಅವತ್ತು ನೀವೆಲ್ಲ ನೋಡಿರಲ್ರಿ, ನಾವು 4-5 ದಿನದಿಂದ ಅಷ್ಟು ಬಟ್ಟೆ ಒಯ್ದಿವಿ. ಅಷ್ಟು ದಿನ ಒಂದೊಂದು ದೇವ್ರ ದರ್ಶನಕ್ಕೆ ಅಲ್ಲಿ ನೀಟಾಯ್ತು. ಉಳಿದು ಎಲ್ಲ ಊಟ ಇಟ್ಟುಬಿಟ್ಟಿದ್ವಿ, ಎಲ್ಲ ಮೈಲಿಗೆ ಬಟ್ಟೆ ಇತ್ತು. ಹಾಗಾಗಿ ಅಲ್ಲಿ ದೇವಸ್ಥಾನದಿಂದ ನನಗೆ ಅವನ್ನೆಲ್ಲ ತೊಗೊಂಡು ಹೋಗೋದು, ಮತ್ತು ಅದ ಬಿಟ್ಟು ದರ್ಶನ ಮಾಡಿ ಅದೆಲ್ಲ ಸರಿ ಅನ್ಸಲ್ಲ. ಬೇಡ, ಇದೆ ನಮ್ಗೆ ಹತ್ರ ಆಗುತ್ತಲ್ಲ, ಇನ್ನೊಂದು ಸಲ ಹೋಗ್ಬರೋಣ ಅಂತಂದ್ರೆ ಯಜಮಾನ್ರು. ಹಾಗಾಗಿ ಅಲ್ಲಿಂದ ಹುಬ್ಳಿಯಿಂದ ಡೈರೆಕ್ಟ್ ನಮ್ಮ ಬಾಗಲಕೋಟೆಗೆ ಬಂದ್ವಿ. ಅದೊಂದಾಗಿದ್ರೆ ಶಕ್ತಿ ದೇವತೆಗಳು ಎಲ್ಲನೂ ಮುಗಿತಿದ್ರು. ಆ ಕಡೆ ಇನ್ನೊಂದು ಉಳಿತು ರೀ, ಶೃಂಗೇರಿ ಶಾರದಾಂಬೆ. ಒಂದು ಸರಿನೂ ಹೋಗಿಲ್ಲ ನಾವು, ಅಲ್ಲೊಂದು ಹೋಗಬೇಕಿತ್ತು. ನಾವು ಹಂಗಾಗಿ ಈ ಕಡೆ ಬಂದುಬಿಟ್ವಲ್ಲ, ಅದು ಮತ್ತೆ ಹಿಂದಕ್ಕನ ಆಗ್ಬಿಡ್ತು. ನೋಡೋಣ ಮತ್ತೆ ಇನ್ನೊಂದು ಸರಿ ಹೋದಾಗ ಹೋಗ್ಬೇಕು. ಭಾಳ ಜನ ವಿಡಿಯೋ ಹಾಕಿದೆ, ಎಲ್ಲರೂ ಶಿರ್ಸಿ ಮಾರಿಕಾಂಬತ್ತಲ್ಲ ಮನೆಯದು ಒಂದು ಮನೆ ಚೆನ್ನಾಗಿದೆ ಅಂತ ಹೇಳಿದೆ. ಅದ್ರ ಬಾಜುನ ಒಬ್ಬರು ಇಬ್ಬರು ಮನೆ ಅಂತ ಒಬ್ಬರು ಸಿಸ್ಟರ್ ಕಮೆಂಟ್ ಆಗಿದ್ರು. ಅದ್ರ ಬಾಜು ಮನೆನ ನಮ್ದ್ರಿ, ನೀವು ಬಂದಿದ್ದೆ ಗೊತ್ತಾಗಲಿಲ್ಲ ಅಂದರು. ಆಮೇಲೆ ಒಂದಷ್ಟು ಜನ ಸಿಕ್ಕವರೆಲ್ಲ ಮಾತಾಡ್ಸಿದ್ರು. ಒಂದಷ್ಟು ಜನ ಬ್ರಹ್ಮಲಿಂಗೇಶ್ವರ ಬಂದಾಗ ಆ ಊರವರೆಲ್ಲ ಕಮೆಂಟ್ ಹಾಕಿರಿ. ಶಿವಮೊಗ್ಗ, ಶಿರ್ಸಿ, ಸಾಗರ ಎಲ್ಲ ಇಲ್ಲೆಲ್ಲ ಅದೇರಿ, ಎಲ್ಲ ಕಡೆಯೂ ನಮ್ಮ ವ್ಯೂವರ್ಸ್ ಎಲ್ಲ ನೋಡಿ ಕಮೆಂಟ್ ಹಾಕಿದ್ರಿ. ನೀವೆಲ್ಲ ಖುಷಿ ಆಯ್ತು. ಆಮೇಲೆ ಕುಂದಾಪುರಕ್ಕೆ ಬ್ರಹ್ಮಲಿಂಗೇಶ್ವರಕ್ಕೆ ಬಂದಾಗ ಅನ್ಸುತ್ತೆ ಒಬ್ಬರು ನಮ್ಮ ಮನೆಗೆ ಬರ್ಬೋದಿತ್ತಲ್ರಿ, ಮುಂಚಿತಾಗಿ ಹೇಳಿದ್ರೆ ನಮ್ಮ ಮನೆಗೆ ನಮ್ಮ ಫ್ಯಾಮಿಲಿ ಬಿಟ್ಟಿರ್ತಿದ್ರಿ, ನಮ್ಮ ಮನೆಗೆ ಬರ್ತಿದ್ರಿ ಅಂತ ಹೇಳಿದ್ರಿ. ಅವು ಮುಂಚಿತಾಗಿ ಏನು ಪ್ಲ್ಯಾನ್ ಇರಲಿಲ್ಲ ರೀ ಹಿಂಗತೆ ಹಾಕಕ್ಕೆ. ಇಲ್ಲ ಅಟ್ಲೀಸ್ಟ್ ಒಂದು ಪೋಸ್ಟ್ ಆದರೂ ಮಾಡ್ಬೋದಿತ್ತು. ನಮಗೇನೋ ಒಂದು ಪ್ಲ್ಯಾನ್ ಎಲ್ಲ ಆಗಿದ್ದಿಲ್ಲ. ಹಾಗಾಗಿ ಸಡನ್ನಾಗಿ ಗೊತ್ತಾಗ್ಬಿಟ್ಲೆ ಮಾರನೇ ದಿವಸ ನಾನು ಅಲ್ಲಿ ಅಡುಗೆ ಮಾಡ್ಕೊಂಡು ಹೊರಟಿದ್ದೆ. ಇಷ್ಟು ನಮ್ಮ ಟ್ರಿಪ್ಪಿಂದು ಬಜೆಟ್, ಆಮೇಲೆ ಟ್ರಿಪ್ಪಿನ ಅನುಭವ. ನಿಜ ಹೇಳ್ತೀನಿ, ನೀವು ಎಷ್ಟು ನಂಬ್ತಿರೋ ಗೊತ್ತಿಲ್ಲ, ನಂಗೆ ನಿಜ 1 ತಾಸಿನ ಮೇಲೆ ಯಾವ ಬಸ್ನಾಗ ಜರ್ನಿ ಆಗೋದಿಲ್ಲ. ನಿಜ ದೇವರು ಶಕ್ತಿ ಅಂಥದ್ದೇನೋ ಅಂಥದ್ದು ನನ್ನ ಮೈಯೊಳಗೆ ಅಷ್ಟು ಶಕ್ತಿ ತುಂಬಿದ್ಲ ನನ್ನ ದೇವರು. ಅಷ್ಟು ದೇವ್ರ ದರ್ಶನ ಮಾಡೀನಿ ಬಸ್ ಒಳಗೆ. ಒಂಚೂರು ಬ್ಯಾಕ್ ಪೇನ್ ಅನ್ನೋ ಒಂಚೂರು ಬಂದಿಲ್ಲ ನನಗೆ. ನಾನು ಒಂದು ಅರ್ಧ ತಾಸು ಹೆಚ್ಚಿಗೆ ಒಂದು ಅಡುಗೆ ಕೂತು ಮಾಡೋಕ್ಕಾಗಲ್ಲ ನನಗೆ, ಚಪಾತಿ ಲಟ್ಸೋಕ್ಕಾಗಲ್ಲ, ಅಷ್ಟು ಬೆನ್ನು ಬರುತ್ತೆ. ಈಗ ಇಷ್ಟು ಮಾತಾಡಬೇಕಂದ್ರೆ ಈಗಲ್ಲ ಈ ಕಡೆ ನೋಡಿದಿರಲ್ಲ, ಈಗ ಹಿಂಗೊಮ್ಮೆ ಆಡ್ತಿರ್ತೀನಿ, ಅಷ್ಟು ಬೆನ್ನು ಬರುತ್ತೆ ನಂಗೆ. ಅಂಥದ್ದು 2.5 ತಾಸು 3 ತಾಸು 5 ತಾಸು. ಮಂಗಳೂರಿಂದ ಕೊಲ್ಲೂರು ಬಂದಿದ್ದಂತೂ 5 ತಾಸು ಬರೋಬ್ಬರಿ, ಹೆಚ್ಚು ಕಡಿಮೆ 4 ತಾಸು ಅಂತ ಆಗಿತ್ತು. ಅಷ್ಟು ಜರ್ನಿ ಬಂದೀನಿ ಬಸ್ ಒಳಗೆ. ಆಮೇಲೆ ಈ ಕಡೆ ಎಲ್ಲ 1.5 ತಾಸು 2 ತಾಸು 2.5 ತಾಸು.
ಸಿಗಂದೂರು, ಸಾಗರ, ಈ ಕಡೆ ಮತ್ತು ಹುಬ್ಬಳ್ಳಿ, ಶಿರ್ಸಿ. ಹಾಂ, ಗೊತ್ತಿಲ್ಲ ರೀ. ಅದು ದೇವ್ರ ಆಶೀರ್ವಾದ ಐತೆ ನನ್ನ ಮೇಲೆ. ಏನೊಂದು ನೋವು ಅಂತ ಒಟ್ಟು ಅನಿಸ್ಲಿಲ್ಲ, ಬೆನ್ನು ಬರಲಿಲ್ಲ, ಏನಿಲ್ಲ. ಆರಾಮಾಗಿ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ರಿ. ಚಲೋ ಆಯ್ತು ಟ್ರಿಪ್. ನೀವು ಭಾಳ ಅಂದ್ರೆ ಭಾಳ ಜನ ಇಷ್ಟಪಟ್ರಿ ನಮ್ಮ ಟ್ರಿಪ್ ವ್ಲಾಗ್ಸ್ನ. ಕಮೆಂಟ್ ಕೂಡ ಹಾಕಿರಿ, ನಿಮ್ಮ ಟ್ರಿಪ್ಪಿನ ವ್ಲಾಗ್ಸ್ ಭಾಳ ಚಲೋ ಬರ್ತಾರೆ, ನಮ್ಗೆ ಭಾಳ ಇಷ್ಟ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡಿರಿ ಮುಂದಿನ ಎಲ್ಲ ವ್ಲಾಗ್ಸಿಗೂ. ಇಷ್ಟು ಆಯಿತು ನಮ್ಮ ಟೋಟಲ್ ಬಜೆಟ್ 10,000 ರೂಪಾಯಿದು ಹಾಗಾದರೆ ಆರಾಮ್ ಮಾಡ್ಬೋದು. ಇನ್ನು ನಾವೇನು ಖರ್ಚು ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತಾ. ನಾವು ಒಂದು ಇತಿ ಒಳಗೆ ಮಾಡೀವ್ರಿ. 10,000 ರೂಪಾಯಿ ರೌಂಡ್ ಫಿಗರ್ ಹೇಳ್ಬೇಕಂದ್ರೆ ಒಂದು 10,000 ರೂಪಾಯಿ ಮನೆಗೆ ಬಂದು ಸೇರೋವರೆಗೂ. 10,000 ರೂಪಾಯಿದಾಗ ಹೆಚ್ಚು ಕಡಿಮೆ ಯಜಮಾನ್ರ ಪರ್ಸ್ ನೋಡಿದಾಗ ಬಂದಿದ್ದು ನೋಡಿದ್ದೆ ನಾನು. ಅದೊಂದು ಐತೆ ನನಗೆ ಯಾವಾಗಲೂ. ಯಾಕಂದ್ರೆ ದೇವ್ರಿಗೆ ಹೋಗಿ ಬಂದಿರೋಂಥ ಹಣ ಎಷ್ಟು ಉಳಿತಿರ್ತೈತೋ ಅದನ್ನೇ ಎತ್ತಿಡ್ಬೇಕಂತ. ಹಾಗೆ ನಾನು ಪ್ರತಿ ಸರಿನೂ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದರೂ ಅವ್ರ ಪರ್ಸ್ ತೆಗೆದು ನೋಡ್ತೀನಿ, ಎಷ್ಟಿರುತ್ತೆ ಅಷ್ಟು ದುಡ್ಡನ್ನ ತೆಗೆದುಬಿಡ್ತೀನಿ ನಾನು. ನೋಡಿದೆ 200 ರೂಪಾಯಿ ಇತ್ತು ಅವ್ರ ಪರ್ಸ್ ಒಳಗೆ, 10,000 ರೂಪಾಯಿ ಒಳಗೆ. ಏನೋ ಹೌದು, ಇಷ್ಟು ನಮ್ಮ ಟ್ರಿಪ್ಪಿನ ಬಜೆಟ್. ನಿಮ್ಗೆ ಇದೆಲ್ಲ ಇನ್ಫಾರ್ಮೇಟಿವ್ ಅಂತ ಅನ್ಕೋತೀನಿ ನಾನು. ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡಿರಿ. ಹೊಸದಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಹೆಚ್ಚು ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ. ಇಷ್ಟು ಈ ಲಾಗ್ನ ಹೀಗೆ ಮುಗಿಸ್ತೀನಿ ಸ್ನೇಹಿತರೆ. ಏನು ಅನ್ನಿಸ್ತೈತೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಏನಾದ್ರು ವಿಷಯ ಬಿಟ್ಟು ನಾವು ನೆನಪಾಗೋದು ಆದಷ್ಟು ಎಲ್ಲನೂ ನೀವು ಕೇಳಿದ್ದಕ್ಕೆಲ್ಲನೂ ಆನ್ಸರ್ ಮಾಡಿ ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.